ಕೊರತೆ ತುಂಬ ಆಗ್ತಾ ಇದೆ. ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ನಾವು ಮತ್ತು ಗೊಬ್ಬರದ ಅಂಗಡಿಯವರು ಮತ್ತು ಸರ್ಕಾರ ಯಾವ ನಿರ್ಣಯ ತಗೋಬೇಕು ಅಂತೇಳಿ ಒಂದು ಸಭೆಯನ್ನು ಕರೆದಿದ್ದೀವಿ. ಯಾವ ರೀತಿ ಮಾಡಬೇಕಂತೇಳಿ, ಯಾವ ರೀತಿ ಮಾಡಿದ್ರೆ ಸರಿ ಹೋಗ್ಬೇಕಂತೇಳಿ ನಿಮ್ಮ ಅಭಿಪ್ರಾಯಕ್ಕೋಸ್ಕರ ಇವತ್ತಿಲ್ಲಿ ಕರೆದಿದ್ದೀವಿ. ಈ ಅಭಿಪ್ರಾಯವನ್ನು ಯಾರಾದರೂ ತಿಳಿದಂಥವ್ರು ನಿಮ್ಮ ಅಭಿಪ್ರಾಯವನ್ನು ಹೇಳಿದರೆ ಯಾವ ರೀತಿ ಹೋರಾಟ ಮಾಡಿದ್ರೆ ನಡೆಯುತ್ತೆ, ಈ ರೀತಿ ಮಾಡೋಂಥ ಸಲಹೆಗಳನ್ನು ನೀವು ಹೇಳಿದ್ರೆ ಅದನ್ನು ಯಾವ ರೀತಿ ಒಯ್ಯಬೇಕಂತೇಳಿ ರೈತ ಸಂಘ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಒಬ್ಬೊಬ್ಬರು ಪಂಪನಗೌಡರಿಂದನೇ ಪ್ರಾರಂಭ ಮಾಡಿ ಬಸ್ಸು ಅಭಿಪ್ರಾಯ ಬರ್ತದೆ. ಈ ದಿನ ನಮ್ಮ ಮುಂದಿನ ಸವಾಲು ಅಂತಂದರೆ ಈ ಒಂದು ರಸಗೊಬ್ಬರದ ಸಮಸ್ಯೆಯನ್ನು ನಾವು ಇವತ್ತು ಹೋರಾಟ ಮುಂದುವರಿಸಬೇಕಾಗುತ್ತೆ. ಈ ರಸಗೊಬ್ಬರ ಸಮಸ್ಯೆ ಬಂದಿದ್ದು ಯಾರಿಂದ ಅಂತಂದರೆ ಸರ್ಕಾರನೇ ಇದನ್ನು ರಸಗೊಬ್ಬರ ತಂದರು. ಈಗ 50-60 ವರ್ಷ ಕೆಳಗೆ ಯಾರಿಗೆ ಮೊದಲು ಎಣ್ಣೆ ಗೊಬ್ಬರ ಹಾಕಿ ಸಾವಯವ ಗೊಬ್ಬರ ಬೆಳೆಸಿ ಏನೋ ಒಂದು ತಪ್ಪಲು ತಡಿ ಹಾಕಿ ಧೂಳು ಎಲ್ಲ ಭೂಮಿ ಫಲವತ್ತಾಯ ಮಾಡ್ತಿದ್ದು ಜನ ಸುಮಾರು ದಿನಗಳಿಂದ, ಭಾಳ ದಿನಗಳಿಂದ ಇದು ಮಾಡ್ರು. ಆದರೆ ಇವತ್ತು ಆಹಾರ ಜಾಸ್ತಿ ಬೆಳಿಬೇಕು, ಜನಸಂಖ್ಯೆ ಜಾಸ್ತಿ ಅಂತೇಳಿ ಒಂದು ಏನೋ ಒಂದು ಮಾಡಿ ಅದಕ್ಕೊಂದು ಆ ಕೆಮಿಕಲ್ ಹಾಕಿ ಅದನ್ನು ಸತ್ವ ಹಾಕ್ರಿ ಅಂತೇಳಿ ಅವರೇ ಮಾಡಿದ್ರು. ಅವ್ರು ಹಾಕಿ ಯಾಕಂದರೆ ಅಮೃತ ಯಾವತ್ತು ಅತಿ ಆದರೆ ವಿಷ ಆಗ್ತಂತೆ, ಅಮೃತ ಕೂಡ. ಈಗ ಅದರಂತೆ ಅಮೃತ ಇದ್ದದ್ದು ವಿಷ ಆಗಕತ್ತೈತಿ. ಈಗ ಯಾಕಂತಂದ್ರೆ ಅದು ಜಾಸ್ತಿ ಬಳಸಕತ್ತೀವಿ ನಾವು. ಅದ್ರ ಜೊತೆಗೆ ನಾವು ಸಾವಯವ ಗೊಬ್ಬರನ ಮರ್ತ್ಬಿಟ್ಟಿವಿ. ನಾವು ಸುಲಭವಾಗಿ ಸಿಗೋದು ಮಾಡ್ತೀವಿ. ನಾವು ಎಂಡಾಬಾರ್ದು, ಕೈಗೆ ಬ್ಯಾಂಕ್ ಕಟ್ಟಬಾರ್ದು. ಏನಂದ್ರೆ ರೊಕ್ಕ ಸಾಲ ಕೊಡ್ತಂತೆ, ಬ್ಯಾಂಕ್ ಸಾಲ ಕೊಡ್ತಾವೆ, ಸಾಲ ಮುನ್ಸೋದಾರೆ, ಸಾಲ ಹೋರಾಟ ಮಾಡಿ ಮುನ್ಸೋರು ನಮ್ಗೆ ಅಭಿಪ್ರಾಯ. ಯಾಕಂತಂದ್ರೆ ರೊಕ್ಕ ಯಾವ ಸುಲಭ ಸಿಗ್ತದೆ ಅದು ತಂದು ನಾವು ಅಂಗಡಿ ಸಿಗ್ತಲ್ಲ ಯಾಕೆ ಹಚ್ಕೊಳ್ಬೇಕು, ದನ ಕಟ್ಕೊಂಡು ಮೇವು ಹಾಕಬೇಕು, ಅಟ್ರೆಲ್ಲ ಯಾಕೆ ಸಾಕ್ಬೇಕು. ಈ ಒಂದು ನಮ್ಮ ಸೋಮರ್ಥನ ನಮಗೆ ಅಂತ ಹೇಳ್ಬೋದು. ಇವತ್ತು ಅದರಿಂದ ನಾವು ಇವೆಲ್ಲ ಭೂಮಿ ಫಲವತ್ತತೆ ಕೂಡ ಕಡಿಮೆ ಆಗ್ತದೆ. ಒಂದು ರೀತಿಯಿಂದ ಸರ್ಕಾರ ಹೇಳ್ತಂದ್ರೆ ನಮಗೆ ಕೂಡ ಮನಗಂಡತ್ತೆ. ಯಾಕಂತಂದ್ರೆ ಇವತ್ತು ಆ ಒಂದು ಶಕ್ತಿ ಇಲ್ಲ ಭೂಮಿಯಲ್ಲಿ. ಯಾಕಂತಂದ್ರೆ ಇದನ್ನು ನಾವು ಆ ಕೆಮಿಕಲ್ ಹಾಕಿ ಭೂಮಿ ಅಂತಕ್ಕದ್ದು ಆ ಒಂದು ಲವಣಾಂಶಗಳು ಕಡಿಮೆ ಆಗ್ತದೆ ಅಂತ ಹೇಳ್ತದೆ. ವಿಜ್ಞಾನಿಗಳು ಕೂಡ ಪರೀಕ್ಷೆ ಮಾಡಿದ್ರೆ ಕೂಡ ಹೇಳ್ತಾರೆ. ಅದು ಏನಪ್ಪ ಅಂದ್ರೆ ಇವತ್ತು ಸಮಸ್ಯೆ ಅದನ್ನು ಕಡಿಮೆ ಮಾಡೋಂತ ಒಂದೇ ಸಲ ಹೇಳ್ತಾರೆ ಅವರು. ಕಡಿಮೆ ಮಾಡೋ ಸರ್ಕಾರ ಸಬ್ಸಿಡಿ ಕೂಡ ಕೊಡ್ತಂತೆ. ಯೂರಿಕ್ಕಾಗಲಿ ಕಾಂಪ್ಲೆಕ್ಸ್ಗಾಗಲಿ ಇಷ್ಟಂತ ಸಬ್ಸಿಡಿ ಕೊಡ್ತಂತೆ. ಒಂದು ಯೂರಿಕ್ ಚೀಲಕ್ಕೆ 1400 ರೂಪಾಯಿ ಸಬ್ಸಿಡಿ ಐತೆ. ಅದು 1400 ಚಿಲ್ಲರೆ ಬಿದ್ದರೆ ನಮ್ಗೆ 260 ರೂಪಾಯಿ ಕೊಡ್ಬೇಕಂತ ಹೇಳ್ತಾರೆ. ಆದರೆ ಅಷ್ಟು ಸಬ್ಸಿಡಿ ಕೊಟ್ಟರು ಕೂಡ ಅವರು ಸರ್ಕಾರ ಏನು ಮಾಡ್ತಾರೆ, ಆ ಒಂದು ಲೆಕ್ಕದಾಗ ಕೂಡ ಕಡಿಮೆ ಮಾಡೋ ಅಂತ ಹೇಳ್ತಾರೆ ಅವರು. ನಾವು ಜಾಸ್ತಿ ಕೊಡ್ಬೇಕಾಗ್ತಲ್ಲ, ಕಡಿಮೆ ಮಾಡ್ತದೆ. ಇಷ್ಟೆಲ್ಲ ಜನ ಬೇಡಿಕೆ ಜಾಸ್ತಿ ಆಗ್ಬಿಡ್ತು. ಈಗ ದಿನ ಇವತ್ತು 10 ಹಾಕಿದ್ರೆ ನಾಳೆ 12, ಈ ಥರ 6, 5 ಮೊದಲು ಒಂದು ನಮ್ಮ ಸುಮಾರು 50 ವರ್ಷ ಕೆಳಗೆ ಒಂದು 10 ಚೀಲ ಇದ್ದರೆ ಒಂದು ಎಕರೆಗೆ ಬೇಕಾದಷ್ಟು ಫಲ ಬರುತ್ತೆ. ಅದು ಇವಾಗ 10 ಚೀಲಕ್ಕೆ 12 ಚೀಲ ಬಿಡುತ್ತೆ. ಯಾಕಂತಂದ್ರೆ ನಾವು ಏನಾದ್ರು ಮಾಡಿದ್ರೆ ದಾಹ ಆಗದಾಗ ಸ್ವಲ್ಪ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ತಿಲ್ಲ. ಆ ಮಟ್ಟಕ್ಕೆ ಬಂದ್ಬಿಟ್ಟಿವಿ. ಇದನ್ನು ಸಡನ್ ಕೂಡ ಕಡಿಮೆ ಮಾಡೋಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಒಂದು ವಿಚಾರ ಮಾಡ್ಬೇಕಾಗತ್ತೆ. ಆದಷ್ಟು ನಾವು ಈಗ 10 ಹಾಕಿದ್ರೆ ಮುಂದಕ್ಕೆ 8 ಹಾಕ್ಬೇಕಂತ ನನ್ನ ಉದ್ದೇಶ. ಯಾಕಂದ್ರೆ ಕಡಿಮೆ ಮಾಡ್ಕೊಂತ ಬರ್ಬೇಕು, ಒಂದೊಂದು ದಿನ ಕಡಿಮೆ ಮಾಡ್ಕೊಂತ ಬರ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಗೊಬ್ಬರ, ಎರೆಹುಳು ಗೊಬ್ಬರ ಇಂಥವು ಹಾಕಿ, ಹಸಿರೆಲೆ ಗೊಬ್ಬರ ಇಂಥವನ್ನ ಬೆಳೆಸಿ ನಾವು ಒಂದು ಸ್ವಲ್ಪ ಭೂಮಿನ ಡೆವಲಪ್ ಮಾಡಬೇಕು. ಸತ್ತು ಕೂಡ ಒಂದ್ಸಲ ಕಡಿಮೆ ಮಾಡ್ಕೋಬೇಕು. ಯಾಕಂತಂದ್ರೆ ಇವತ್ತು ಅದನ್ನೇ ಇದು ಮಾಡಿಬಿಟ್ಟೆ ನಾವು. ಅದು ಕೂಡ ಕಡಿಮೆ ಮಾಡಬೇಕು. ಈ ಒಂದು ರಸಗೊಬ್ಬರದ ಸಮಸ್ಯೆಗಾಗಿ ನಾವು ಇವತ್ತು ಹಾಕಿದ್ರೆ ಬೆಳೆಗಿಲ್ಲ. ಈ ಒಂದು ಲಿಂಕ್ ತಗೊಂಡು ಮಾಡಿ ಏನೇನೋ ಮಾಡ್ಯಾರ. ರೈತರು ಉಳಿಯೋಕಾಗಲ್ಲ. ಸತ್ತು ಜಾಸ್ತಿ ಆಗ್ಬಿಡುತ್ತೆ ರೇಟು, ಕಂಡಂಗೆ ರೇಟು. ಸುಮಾರು ಕಾಂಪ್ಲೆಕ್ಸು 1800 ಸಿಗೋದು ಇವತ್ತು 2000 ಚಿಲ್ಲರೆ ಆಗೈತೆ. ಇದಕ್ಕೆ ನಾವು ರೊಕ್ಕೆಲ್ಲ ಬೆಳೆದಲ್ಲ ಕಟ್ಬಿಟ್ರೆ ರೈತರು ಬೆಳೆಯೋಕ್ಕಾಗಲ್ಲ, ರೈತರು ಬೆಳೆಯೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸದ್ವಿದ ರೇಟ್ ಕೂಡ ಕಡಿಮೆ ಮಾಡಬೇಕು ಮತ್ತು ಸಾಕಷ್ಟು ಸ್ವಲ್ಪ ಸದ್ದು ಕೂಡ ಜನರಿಗೆ ಸರಿಯಾದ ರೀತಿಯಲ್ಲಿ ಒದಗಿಸ್ಬೇಕು. ಇದು ಸಡನ್ನಾಗಿ ಆಗೋ ಕೆಲಸ ಅಲ್ಲ. ನಿಧಾನವಾಗಿ ಸರ್ಕಾರ ಕೂಡ ಗಮನ ತಗೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಸತುವನ್ನು ಭಾಳ ಕಾಳಸಂತೆಯಲ್ಲಿ ಮಾಡ್ತಾರೆ ಮತ್ತು ರೇಟ್ ಜಾಸ್ತಿಯಾಗಿ ಮಾಡ್ತಾರೆ. ಇಲ್ಲ ಅಂತೇಳಿ ಬೇರೆಯವರಿಗೆ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ರೈತರಿಗೆ ಸರಿಯಾದ ನ್ಯಾಯದಿಂದ ಆ ರೇಟಿನ ಬೆಲೆಯಲ್ಲೇ ಕೊಡಬೇಕು. ಆ ರೈತರ ಉಳಿವಿಗಾಗಿ ಆ ಸರ್ಕಾರಗಳು ಆ ಗಮನ ತಗೊಂಡು ಒಳ್ಳೆ ರೀತಿಯಿಂದ ರೈತರಿಗೆ ಸಾಕಷ್ಟು ಗೊಬ್ಬರ, ರಸಗೊಬ್ಬರ ಆಯ್ತು, ಇನ್ನಿತರ ಸೌಲಭ್ಯ ಆಯ್ತು ಕೊಡ್ಬೇಕಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸಭೆ ಸೇರಿರ್ತಕ್ಕಂಥ ಎಲ್ಲ ಗುರುಗಳಿಗೂ, ರೈತ ಬಾಂಧವರಿಗೂ ನಮಸ್ಕಾರಗಳು. ಈ ದಿನ ನಾವು ಸಭೆ ಸೇರಿರೋ ಉದ್ದೇಶ ಏನಂದರೆ ರಸಗೊಬ್ಬರ ಯಾವುದೇ ಅಂಗಡಿಗೆ ಹೋಗಿ ಲಿಂಕ್ ಕೇಳ್ತಾರೆ. ಆ ಲಿಂಕ್ ನಾವು ಏನು ಮಾಡಬೇಕು, ಯಾವುದೇ ಒಂದು DAP ಆಗಲಿ ಯೂರಿಯಾ ತಗೋಬೇಕಂದ್ರೆ ಲಿಂಕ್, ಈ ಎಣ್ಣೆ ತಗೊಂಡ್ರೆ ನಿಮ್ಗೆ ಕೊಡ್ತೀವಿ, ನಿಮ್ಗೆ ಇದು ತಗೊಂಡ್ರೆ ಇದು ಕೊಡ್ತೀವಿ. ಅದಕ್ಕೆ ಲಿಂಕ್, ಆ ಲಿಂಕನ್ನು ತೆಗೆಸ್ಬೇಕಂತ ಕೆಲಸ ನಾವು ಹೋರಾಟ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆನೂ ಹೋರಾಟ ಮಾಡಬೇಕು. ಮತ್ತು ಇವಾಗ ಮಾನ್ಯ ಹೋದ ಸಲ ಸಚಿವರು ಹೇಳಿದರು ಸಾವಯವ ಕೃಷಿ ಅಂತ ಗಮನ ಹರಿಸ್ರಿ. ನೀವು ಒಂದೇ ಸಲ ಸಾವಯವ ಕೃಷಿ ಅಂತ ಗಮನ ಹರಿಸೋಕ್ಕಾಗುತ್ತಾ? ಇವಾಗ ನಾವು ಯೂರಿಯಾ
ಇವೆಲ್ಲ ಹಾಕಿ ಅದ್ರ ಮೇಲೆ ಅಡಿಟ್ ಆಗಿಬಿಟ್ಟು ಮೊಬೈಲ್ ಗಿರಿ ಅಡಿಟ್ ಆಗ್ಬಿಟ್ಟು ಮೊಬೈಲ್ ಬೇಡ ಅಂದ್ರೆ ಮಗು ನಮ್ಮ ಕಡೆ ಇದಾಗ್ತಾ ಹಾಕಲ್ಲ ಒಂದು ಸರ್ಕ ಅಂದ್ರೆ ಆಗಂಗಿಲ್ಲ. ಒಂದು 2-3 ವರ್ಷ ಬೇಕು. ನಾವು ಸಾವಯವ ಕೃಷಿ ಅಂತ ಬರ್ಬೇಕಂದ್ರೆ 2-3 ವರ್ಷ ಆಗ್ಬೇಕು, 3-4 ವರ್ಷ ಹಿಡಿತೆ ಟೈಮ್. ನಿಧಾನವಾಗಿ ಹಂತವಾಗಿ ಕಡಿಮೆ ಮಾಡಿಕೆ ಅಂತ ಬಂದಂಗೆಲ್ಲ ಅದ್ರ ಬಗ್ಗೆ ನಾವು ಸಾವಯವ ಕೃಷಿ ಅಂತ ಬರ್ತದೆ. ಇವರು ಒಂದೇ ಸಲ ನೀವು ಸಾವಯವ ಕೃಷಿ ಹೋಗ್ರಂದ್ರೆ ಎಲ್ಲಿ ಹೋಗೋಕ್ಕಾಗುತ್ತೆ. ಆದ್ದರಿಂದ ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಸಗೊಬ್ಬರ ಹಾಗೂ ಇನ್ನಿತರ ಅವ್ರಿಗೆ ಏನೇನು ಬೇಕೋ ಅವೆಲ್ಲ ಅನುವು ಮಾಡಿಕೊಡ್ಬೇಕಂದ್ರೆ ನಾವು ಕೇಳ್ಕೊಳ್ತಾ ನನಗೆ ಮಾತನಾಡೋ ಅವಕಾಶ ಮಾಡ್ಕೊಂಡು ತಮಗೆಲ್ಲರಿಗೂ ಅನಿಸ್ತಾ ನಮ್ಮ ನಾವು ಊಟ ಮಾಡೋರಿಗೆ ಅನ್ನ ಸಾರು ಬೇಸ್ ಊಟ ಮಾಡ್ತೀವಿ. ಉಪ್ಪಿನಕಾಯಿ ಬರೀ ಉಪ್ಪಿನಕಾಯಿ ತಿನ್ನೋಕ್ಕಾಗತ್ತೆ. ಈಗ ನಾವೇನು ಮಾಡ್ತಿದ್ವಿ ಅಂದರೆ ಅವ್ರು ಹೇಳಿದ ಪ್ರಕಾರ ಬರೀ ಉಪ್ಪಿನಕಾಯಿ ಸುರಿಯಕ್ಕೆ ಹಾಕ್ತೀವಿ. ಇದು ಹೊರತ. ಅದರಲ್ಲಿ ಉಪ್ಪಿನಂಶ ಜಾಸ್ತಿ, ಏನೇನೋ ಹುಳು ಇದೆ, ಭೂಮಿ ಕೆಟ್ಟ ಹೋಗ್ತದೆ. ಇದನ್ನು ಕಡಿಮೆ ಮಾಡೋಕೆ ಒಂದು ದಾರಿಗೆ ಬರಬೇಕು ಅನ್ನೋ ವಿಚಾರವನ್ನು ಇವತ್ತಿನ ದಿನ ಹೇಳಿದ್ರು. ಆ ಇದ್ದದ್ರಲ್ಲೇ ಊಟ ಮಾಡೋಕೆ ಒಂದಿಷ್ಟು ಉಪ್ಪಿನಕಾಯಿ ಬೇಕಾ, ಅದಕ್ಕೆ ನಮ್ಗೆ DAP ಬೇಕು, ಇದು ಬೇಕು. ಅದಕ್ಕೆ ಲಿಂಕ್ ಇಟ್ಟರೆ ಹೆಂಗೆ, ಅದಕ್ಕೆ ಕೊಳ್ಳೆ ಇಟ್ಟಂಗೆ ಆಗುತ್ತೆ. ಅದನ್ನು ತಪ್ಸೋಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ಕೇಳುವಂಥ ರೀತಿಯಲ್ಲಿ ಕೇಳಬೇಕು ಅನ್ನೋ ಮಾತನ್ನು ಇವತ್ತು ವಿಚಾರಧಾರೆ. ಆಮೇಲೆ ಎಲ್ಲದಕ್ಕಿಂತ ಮುಂಚೆ ಎಲ್ಲ ಸರ್ಕಾರಕ್ಕೆ ಕೇಳೋದಾಗುತ್ತಲ್ಲ, ರೈತ ಸಂಘರು ಏನು ಮಾಡ್ತೀರಿ ಅನ್ನೋ ಮಾತು ಬರಬಾರ್ದು. ಅದಕ್ಕೆ ಇಂಥ ಗೋಷ್ಠಿ, ಇಂಥ ವಿಚಾರಗಳನ್ನು ಮಾಡಿದಾಗ ಇವತ್ತು ನಾವು ಸಹ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಬೆಳೆಸೋಕ್ಕೋಸ್ಕರ ಅರಿವು ಮಾಡಿಕೊಡ್ತಿದ್ದೀವಿ ರೈತರಿಗೆ. ಸಂಘದಿಂದ ಇಂಥ ಒಳ್ಳೆ ಕೆಲಸಗಳನ್ನು ಸಹ ರೈತರಿಗೆ ಹೇಳ್ತಾ ಇದ್ದೀವಿ ಅನ್ನೋ ವಿಚಾರನ ನಾವು ಮನದಟ್ಟಾಗಿ ನಮ್ಮ ಬರವಣಿಗೆಯಲ್ಲಿ ನಾವು ಕೊಡಬೇಕಾಗ್ತದೆ. ಆವಾಗ ಸರ್ಕಾರದ ಮಟ್ಟ ಹೋಗ್ತದೆ. ಏನಂದರೆ ಹಿಂಗೆ ರೈತ ಸಂಘವರು ಸೇರ್ಕೊಂಡು ರೈತರಿಗೂ ಸಹ ಸಲಹೆ ಸೂಚನೆಗಳನ್ನು ಕೊಟ್ಟರು. ಅವರು ಸಹ ಒಳ್ಳೆ ಹಾದಿಯಿಂದ ಬಂದು ನಮ್ಮ ಭೂಮಿನ ಉಳಿಸ್ಕೋಬೇಕು ಅನ್ನೋ ವಿಚಾರವನ್ನು ಇಂಥ ಟೈಮಿಗೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಇನ್ನು ಮುಂದೆ ಲಿಂಕಿನ ಬಗ್ಗೆ ಮುಂದೆ ನಾವು ಸರ್ಕಾರಕ್ಕೆ ಕೇಳುವಂಥ ರೀತಿ ಅದು ಯಾವ ರೀತಿ ಇರಬೇಕು, ಯಾವಾಗ ಕೇಳಬೇಕು ಅನ್ನೋದನ್ನು ಅಧ್ಯಕ್ಷರಾದಂಥ ಮಾಧವ ರೆಡ್ಡಿಯವರು ತಮ್ಮೆದುರಿಗೆ ಈಗ 4 ಮಾತುಗಳಲ್ಲಿ ತಿಳಿಸ್ತಾರೆ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರ ಆದಮೇಲೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಹಸಿರು ಕ್ರಾಂತಿಯನ್ನು ಏನು ತಗೊಂಡ್ಬಂದರು. ಇವತ್ತಿನ ದಿವಸ ಕೇವಲ ಈ ದೇಶದಲ್ಲಿ ಕೇವಲ 30 ಕೋಟಿ ಜನ ಇತ್ತು. ಇವತ್ತಿಷ್ಟು 140 ಕೋಟಿ ಮೀರಿ ನಾವು ಜನ ಆಗಿದ್ದೀವಿ. ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಚೀನಾಕ್ಕಿಂತ ಒಂದು ಹೆಜ್ಜೆ ಮುಂದೋಗಿದೆ ಜನಸಂಖ್ಯೆ. ಇವತ್ತು ಸರ್ಕಾರ ಒಂದು ಹೊಸ ಹೋಗಲಾಡಿಸ್ಬೇಕಂದ್ರೆ ನಾವು ರೈತರು, ಕೂಲಿ ಕಾರ್ಮಿಕರು ಅದನ್ನು ಎದುರಿಸೋ ಶಕ್ತಿ ನಮಗೆ. ಆ ಭೂಮಿ ಕೂಡ ಎಲ್ಲದನ್ನು ನೋಡ್ರಿ, ಎಕರೆಗೆ 200 kg ನಾವು ವೀರ್ಯ ಹಾಕಿದರೆ ಎಷ್ಟಾಗುತ್ತೆ ಹೇಳಿ, ಎಷ್ಟಾಗುತ್ತೆ 200 kg. ಒಂದು ಎಕರೆಗೆ 200 kg ಹಾಕ್ತು, 10 ಕಿಂತ ಹೆಚ್ಚಾಗ್ತು, 4 ಚೀಲಕ್ಕಿಂತ ಹೆಚ್ಚಾಗ್ತು, ಸಾಧ್ಯ ಆಯ್ತಾ 3 ಚೀಲ ಹಾಕ್ತು, 150 kg. ಅದು 45 kg ಮಾಡ್ಯಾರ. ಒಟ್ಟು 150 kg ಹಾಕಿದ್ರು ಕೂಡ ಏನೇನು ಆಗುತ್ತಾ? ಏನೂ ಆಗೋದಿಲ್ಲ. ಇವೆಲ್ಲ ಸರ್ಕಾರ ಏನು ಮಾಡ್ತದೆ, ಮೆಲ್ಲಗೆ ಏನು ಮಾಡ್ತೇವೆ, ಸಬ್ಸಿಡಿಯನ್ನು ತೆಗಿತೀವಿ. ಯಾವುದೆಲ್ಲ ಕಾಂಪ್ಲೆಕ್ಸ್ಗಳು ಎಲ್ಲ ಸಬ್ಸಿಡಿ ಇತ್ತು. ಇವತ್ತು ವೀರ್ಯ ಮಾತ್ರ, DAP ಮಾತ್ರ ಸಬ್ಸಿಡಿ ಐತಿ. ಇದನ್ನೆಲ್ಲ ಸಬ್ಸಿಡಿ ರೈತರಿಗೆ ಏನೂ ಕೊಡಬಾರ್ದಂತ ಏನು ಹೇಳ್ತಾರೆ, ಸಬ್ಸಿಡಿ ತೆಗೆಯೋದಕ್ಕೋಸ್ಕರ ನ್ಯಾಯವೀರ್ಯನ DAP ತಗೊಂಬಂದ್ರೆ ನಮಗೆ ಬೇರೆ ಏನಿಲ್ಲ, ಸರ್ಕಾರ ಭರಿಸ್ಬೇಕಾಗತ್ತೆ. ಆದರೆ ದಿನನಿತ್ಯ ನಾವು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ, ಯಾವುದು ತಗೊಳ್ತಾ ಇಲ್ಲ. ಆದರೆ ನಾವು ಟ್ಯಾಕ್ಸ್ ಕಟ್ಟಿದ್ದಲ್ಲಿ ಇವತ್ತು ಸರ್ಕಾರ ಏನು ಜ್ಞಾನವೀರ್ಯ ಚೀನಾದ ಆಗ್ತಾರೆ ರೀ, ಇಸ್ರೇಲಿಯಾಗ ಆಗ್ತಾರೆ ಅಂತ ಹೇಳ್ತಾರೆ. ಇಸ್ರೇಲ್ ಮಾದರಿ ವ್ಯವಸಾಯ ಮಾಡ್ಬೇಕಂತ ಭಾಳ ಅದನ್ನು ಹೇಳ್ತಾರೆ. ನೋಡ್ತೀನಿ, ಇಸ್ರೇಲಿ ಮಾದರಿ 80% ಸಬ್ಸಿಡಿ ಸರ್ಕಾರ ಕೊಡುತ್ತೆ, 80% ಮತ್ತು ಖರೀದಿ ಅವರೇ ಮಾಡ್ತಾರೆ. 100% ಅವರೇ ಸರ್ಕಾರನೇ ಖರೀದಿ ಮಾಡ್ತಾರೆ. ಇವತ್ತು ಚೀನಾ ದೇಶ ನೋಡ್ತಾ ಇದ್ದೀವಿ. ಒಂದು ಟೊಮೆಟೊ ಕೂಡ ರೂಢಿ ಬಿದ್ದಿದ್ದು ನೋಡಿ, ಯಾವತ್ತನ್ನು ರೈತ ಬೆಳೆದಿದ್ದು. ಇವತ್ತು ರೈತ ಹೆಚ್ಚಾಗ್ತದೆ, ಎಲ್ಲ ರೂಢಿ ಆಗ್ತದೆ. ಆದರೆ ಸರ್ಕಾರ ಎಲ್ಲ ಖರೀದಿ ಮಾಡ್ತದೆ. ಚೀನಾ ದೇಶ ಇರ್ಬೋದು, ಇಸ್ರೇಲ್ ದೇಶ ಇರ್ಬೋದು, ಎಲ್ಲ ರೈತರ ಹತ್ರ ಖರೀದಿ ಆಗುತ್ತೆ, ಎಲ್ಲ ಗ್ಯಾರಂಟಿ ಐತಿ. ಇವತ್ತು ನೋಡ್ತು ನಾವು ಇಲ್ಲಿ ಖರೀದಿ ಕೇಂದ್ರ ನೋಡಿ ಜೋಳ ಬೆಳಿತಾರೆ ರೈತ. ಇಲ್ಲಿ 75 ಲಕ್ಷ ಜನ 5 ಎಕರೆ ಕೆಳಗಡೆ ನಮ್ಮ ರಾಜ್ಯದಾಗ 75 ಲಕ್ಷ ಜನ ಜೋಳ ಬೆಳೆದ್ರೆ ಎಷ್ಟು ಜನ ಇದ್ದು? ನಮ್ಮ ಬಳ್ಳಾರಿ, ರಾಯಚೂರು ಅತಿ ಹೆಚ್ಚು ಜೋಳ ಬೆಳಿತೇವೆ. ಅಲ್ಲಿ 5 ಎಕರೆ ರೈತನಾದ್ರೆ ಜೋಳ ತಗೋಬೇಕಲ್ಲ, ಅವ್ನಿಗೆ 15 ಕ್ವಿಂಟಲ್. ನಾವು ಬೆಳಿತಾ ಇದ್ದೀವಿ 30 ಕ್ವಿಂಟಲ್ 25 ಕ್ವಿಂಟಲ್. 5 ಎಕರೆ ರೈತರಿಗೆ ನಾವು ಖರೀದಿ ಕೇಂದ್ರ ಇರಬೇಕಲ್ಲ. ಇವತ್ತು ಖರೀದಿ ಕೇಂದ್ರ ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿಲ್ಲ. ಇವೆಲ್ಲ ನಾಟಕ ಮಾಡ್ತಾ ಇದ್ದಾವೆ. ಜ್ಞಾನವೀರ್ಯ ಹಾಕಿ, ಜ್ಞಾನ DAP ಹಾಕಂತ. ಇವತ್ತು ಇದನ್ನೆಲ್ಲ ಹೋಗ್ಲಾಡ್ಸ್ಬೇಕಂದ್ರೆ ಹಳ್ಳಿ ಕೂಡ ರೈತ ಸಂಘ ಆಗಬೇಕಾಗಿದೆ. ಇವತ್ತು ಈ ಎಲ್ಲ ಹಳ್ಳಿಗಳಲ್ಲಿ ಗೊಬ್ಬರದ ಅಂಗಡಿ ಮಾಲೀಕರು ಅದಾರೆ. ಅಂಗಡಿ ಮಾಲೀಕರು ನಮ್ಗೆ ಯಾರೂ ಶತ್ರು ಅಲ್ಲ.
ನಿಮಗೆ ಗೊತ್ತಿರಲಿ, ಯಾರೂ ನಾವು ಪರ್ಸ್ನಲ್ ಆಗಿ ಎದುರು ಯಾರಿಲ್ಲ ನಮಗೆ. ಅವ್ರ ವಿರುದ್ಧ ಏನು ನಾವು ಷಡ್ಯಂತ್ರ ಮಾಡ್ತಾ ಇಲ್ಲ. ನಿಮಗೂ ಕೂಡ ಗೊತ್ತಿರಲಿ. ನೀವು ಕೂಡ ಎಲ್ಲ ಯಾಕೆಂದರೆ ಅವನು ಅಂಗಡಿ ಮಾಲೀಕರು ಏನು ಹೇಳ್ತಾರೆ, ಕಂಪ್ನಿಯವ್ರು ಕೊಡ್ತಾರೆ, ನಾವು ತಗೊಂತಾ ಇದ್ದೀವಿ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಏನು ಹೇಳ್ಬೇಕು ನಾವು, ನೋಡಿರಿ ನೀವು ಕೂಡ ನಮ್ಮ ಜೊತೆ ಹೋರಾಟಕ್ಕೆ ಬರಬೇಕು, ಇಲ್ಲ ಅಂದರೆ ನಾವು ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ನಮಗೆ ಲಿಂಕ್ ಕೊಡ್ತಾ ಇದ್ದೀವಿ, ಕಂಪ್ನಿ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಕಂಪ್ನಿ ಕೊಟ್ಟರೆ ನೀವು ನಮ್ಮ ಜೊತೆಗೆ ನಾಳೆ 12ನೇ ತಾರೀಕು ಎಲ್ಲರೂ ಹೋರಾಟಕ್ಕೆ ಬರಬೇಕು. ಬರಲಿದ್ರೆ ಮಾತ್ರ ನಿಮ್ಮ ಮೇಲೆ ನಾವು ಕೇಸ್ ಮಾಡೋದು ಗ್ಯಾರಂಟಿ, ನಿಮ್ಮನ್ನು ಕೂಡ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗತ್ತಂತ ಹೇಳೋ ಕಾರ್ಯಕ್ರಮ ರೈತ ಸಂಘ ಜಾಗೃತಿ ಮಾಡಬೇಕು. ಯಾಕಂದರೆ ಎಲ್ಲ ಅಂಗಡಿಗಳಲ್ಲಿ ಹೋಗಿ ನಾಳೆ ನಾವು ಕರಪತ್ರ ಹಾಕ್ತಾ ಇದ್ವಿ. ದಯವಿಟ್ಟು ನಾವು ಸುಮಾರು ಒಂದು 12-13 ಹಳ್ಳಿ ಸೇರ್ಕೊಂಡಿದ್ವಿ. ಎಲ್ಲ ಅಂಗಡಿಯಲ್ಲಿ ನೀವೇನು ನಮ್ಮ ಸಿರುಗುಪ್ಪದಲ್ಲಿ 5 ರೈತ ಸಂಪರ್ಕ ಕೇಂದ್ರ ಇದೆ. 5 ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವೆಲ್ಲ ರೈತ ಸಂಘ ಮುಖಂಡರು ಏನಿದ್ದೀರಿ ಅಲ್ಲಿ ಹೋಗಿ ಅವರು ರೈತ ಸಂಪರ್ಕ ಕೇಂದ್ರದಲ್ಲಿ ಇರ್ತಾರೆ. ಹೇಳುವಾಗ ನೀನು ಹಳ್ಳಿಗೆ ಹೋಗಿ ಅಂಗಡಿಗೆ ಹೋಗಿ ದಾರಿಣಿ ಎಷ್ಟಿದೆ, ದರ ಎಷ್ಟಿದೆ ಹಾಕ್ಸ್ಬೇಕು, ನೀನು ಇಲ್ಲ ಅಂದ್ರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಎಚ್ಚರಿಕೆ ಕೊಟ್ಟಿರಂತ ನಾವೇನು ಕರಪತ್ರ ಹಾಕ್ತೀವಿ ಪ್ರತಿ ಅಂಗಡಿಯಲ್ಲಿ, ಏನು ಊರಿಗೆ ಒಂದು 2, 3, 5, 8 ಇರ್ತಾವೆ ಅಂಗಡಿ, ಅದನ್ನು ಕರಪತ್ರ ಮುಗಿಸೋ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಮಾಡಬೇಕು. ಇವತ್ತಿನ ಸಭೆ ಮಾಡಬೇಕಾಗಿದೆ. ನೀವು ಜಾಗ್ರತೆ ಆದರೆ ಇದು ಲಿಂಕನ್ನು ಸುಲಭವಾಗಿ ತಪ್ಪಿಸೋದಾಗೋದಿಲ್ಲ. ಇವತ್ತೇ ಹೋರಾಟ ಮಾಡ್ತೀವಿ ನಾಳೆ ಹೋಗುತ್ತೆ ಅಂತ ನೀವು ಯಾರು ಕನಸು ಅನ್ಕೋಬೇಡ್ರಿ. ಯಾಕಂದರೆ ಇವತ್ತು ದೇಶ ಆಳ್ತಿರೋದೇ ಕಂಪ್ನಿಯವರು. ಇವತ್ತು ಒಬ್ಬ ಸಿದ್ದಮ್ಮನಹಳ್ಳಿಯಲ್ಲಿ ಒಂದು ಸಣ್ಣದ ಗಲಾಟೆ ಆಯಿತು. ಗಲಾಟೆ ಆದಾಗ ಸಿಜೆಂಟಾ ಕಂಪ್ನಿಯವ್ರನ್ನ ಅವ್ನು ಸೇಲ್ಸ್ ಆಫೀಸರ್ನ ಕುಂದಿಸಿದ್ರೆ ತೆಲಂಗಾಣ ಕೃಷಿ ಮಂತ್ರಿ 10 ಸಲ ಫೋನ್ ಮಾಡ್ಯಾನ ಬಳ್ಳಾರಿಗೆ, SP ಗೆ DC. ತೆಲಂಗಾಣ ಕೃಷಿ ಮಂತ್ರಿ ಎಲ್ಲೋ ಬಳ್ಳಾರಿ, ಅವನು ಎಲ್ಲೋ ಹಳ್ಳಿಯಲ್ಲಿ ಕುಂದಿಸಿದ್ರೆ ಒಬ್ಬ ಎಂಪ್ಲಾಯ್ ಅವನ್ನ ಕುಂದಿಸಿದ್ರೆ 10 ಸಲ ಫೋನ್ ಮಾಡಿದೆ. ಇವತ್ತು ಎಷ್ಟು ಪರಿಣಾಮ ಬೀರುತ್ತಂತ ನೀವು ತಿಳ್ಕೋಬೇಕಾಗುತ್ತೆ. ದಯವಿಟ್ಟು ರೈತ ಸಂಘದ ನೋಡಿರಿ, ಅಂಗಡಿಯಲ್ಲಿ ಹೋಗಿ ಜಗಳಾಡೋದಲ್ಲ ನಾವು, ಅಂಗಡಿಗಳವ್ರು ವೈರಿಗಳಲ್ಲ, ನೀವು ಸ್ಪಷ್ಟವಾಗಿರಲಿ. ಯಾಕಂದರೆ ಭಾಳಷ್ಟು ಅಂಗಡಿಯವ್ರು ನಾವು ಬಿದ್ದಾಡಬಾರ್ದು. ನಾವು ರೈತ ಗೊಬ್ಬರದ ಅಂಗಡಿಯಲ್ಲಿ ಜಗಳ ಆಡಬಾರ್ದು. ಅವನಿಗೆ ಕೂಡ ನಾವು ಮನವರಿಕೆ ಮಾಡಬೇಕಾಗುತ್ತೆ. ಮನವರಿಕೆ ಅವನಿಗೆ ತಿಳುವಳಿಕೆ ಬರಲ್ಲ, ನಾನು ಅಂಗಡಿ ಇಟ್ಟಿನಪ್ಪ ನನಗೆ ಸೊಕ್ಕಾಯ್ತು ಅಂದ್ರೆ ಅವ್ನು ಅನುಭವಿಸ್ತಾನೆ, ಯಾರೇನು ಮಾಡೋಕ್ಕಾಗೋದಿಲ್ಲ. ಅವನು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನೀವು ಕೂಡ ಅವ್ರನ್ನ ಮರ್ಯಾದೆಯಾಗಿ ಹೇಳ್ಬೇಕು, ಮರ್ಯಾದೆ ಅವ್ರು ತಗೋಬೇಕು. ಮರ್ಯಾದೆಯಾಗಿ ಹೇಳ್ದೆ ಅವರು ಮರ್ಯಾದೆಯಾಗಿ ಮಾತಾಡ್ಬೇಕಲ್ಲ. ನೀವೆಲ್ಲ ರೈತ ಸಂಘದವ್ರು ಎದುರಿದ್ದೀರಿ ಅಂದರೆ ನಾವು ಯಾರು ಎದುರಿಲ್ಲ, ಇಲ್ಲಿ ನಿಮ್ಮ ವ್ಯವಸ್ಥೆ ಎದುರೈತೆ. ನಾವು ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಆಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಎಲ್ಲಿ ಮಾಡಿಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಹೋದ ತಿಂಗಳ 21ನೇ ತಾರೀಕು ಬಳ್ಳಾರಿಯಲ್ಲಿ ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಗೊಬ್ಬರದ ಮಾಲೀಕರು 600 ಅಂಗಡಿ ಇದೆ ನಮ್ಮ ಜಿಲ್ಲೆಯಲ್ಲಿ. 300 ಅಂಗಡಿಯವರು ಅವತ್ತು ಬಳ್ಳಾರಿಗೆ ಬಂದಿದ್ದಾರೆ. 300 ಅಂಗಡಿಯವರು ಕೂಡ ಇಲ್ಲಿ ಮತ್ತು 12 ಗೊಬ್ಬರದ ಕಂಪನಿಗಳು ಅದಾವೆ. ಆ ಕಂಪನಿಯವ್ರನ್ನ ಖರ್ಚು ಮಾತಾಡಿದ್ದೀವಿ, ಗೊಬ್ಬರದ ಅಂಗಡಿಯವ್ರನ್ನ ಖರ್ಚು ಮಾತಾಡಿದ್ದೀವಿ. ಇದನ್ನು ಮೀರಿ ಲಿಂಕ್ ಕೊಟ್ಟರೆ ಮಾತ್ರ ಈ ಸಲ ಸುಮ್ಮನೆ ಇರೋದಿಲ್ಲ ಅಂತ ನಾವು ಆಗಲೇ ಹೇಳಿದ್ವಿ. ಯಾರಾದರೆ ಡೂಪ್ಲಿಕೇಟ್ ಬಿಲ್ ತಗೋಬಾರ್ದು ಈ ಸಲ. ದಯವಿಟ್ಟು ಅವನ ಬಿಲ್ಲನ್ನೇ ತಗೋಬೇಕು. ಅವನು ಯಾವುದು ಇವತ್ತು ಭಾಳ ಜನ ಯಾರು ಉದ್ರ ಕೊಡ್ತಾ ಇಲ್ಲ ಗೊಬ್ಬರ, ಎಲ್ಲರೂ ಕೊಡ್ತಾರೆ. 12ನೇ ತಾರೀಕು ಬಳ್ಳಾರಿಗೆ ಒಂದು ಸೈಕಲ್ ಮೋಟರ್ ಜಾಥವನ್ನು ಮಾಡ್ತಾ ಇದ್ದಾರೆ. ಇವತ್ತನ್ನ ಕಂಪ್ಲೇಂಟ್ ಮಾಡೋಕ್ಕೆ ಯಾರಾದರೆ ಹೆಚ್ಚು ಮಾರಾಟ ಮಾಡಿದರೆ, ಏನಾದರೂ ಅಂಗಡಿಯವನ್ನ ಅಧಿಕ ಪ್ರಸಂಗಿತನ ಮಾಡಿದರೆ, ಲಿಂಕ್ ಕೊಟ್ಟರೆ ಇಂಡಿವಿಜುವಲ್ ಆಗಿ ಕಂಪ್ಲೇಂಟ್ ಮಾಡೋಕ್ಕೆ ಒಂದು ಕರಪತ್ರ ರೆಡಿ ಮಾಡಿದ್ದೀವಿ. ಈ ಕರಪತ್ರ ನೀವೆಲ್ಲ ರೈತ ಸಂಘದವರು ನಿಮ್ಗೆ ಯಾರಾದರೂ ಗಮನಕ್ಕೆ ತಂದರೆ ಇದನ್ನು ಕೊಡೋದು ಕಲಿಬೇಕು.